Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 2015ನೇ ಇಸ್ವಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಈ ಸೆಷನಲ್ಲಿ 2016ನೇ ಇಸ್ವಿಯಲ್ಲಿ ಸೆಕ್ಷನ್ ಬಿಗೆ ಯಾವ ರೀತಿ ಕೇಳಿದ್ದಾನೆ ಅಂದ್ಬಿಟ್ಟಿದೆ ನೋಡೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ 2016ನೇ ಇಸ್ವಿ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಸಾಲ್ವ್ ಮಾಡಬೇಕು. ಬನ್ನಿ ಸ್ಟೂಡೆಂಟ್ಸ್. ಸೊ ಮೇ 2016 ಪೇಪರ್ ಆಗಿದೆ. ಸೊ ಮೇ 2016ನಲ್ಲಿ ಸೆಕ್ಷನ್ ಬಿ ಹೇಳಿರುವಂತಹದ್ದು ಏನಂತೆ, ಒಂದು ಸ್ಕ್ರೀನ್ಶಾಟ್ ತಗೊಂಬಿಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಅ ಕಾಸ್ಟ್ ಶೀಟ್. ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ಬೇಕಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್. ವಾವ್, ಈ ಪ್ರಾಬ್ಲಮಲ್ಲಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡಿದ್ರೆ ಬರೋದು ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ಬರೋದು ವರ್ಕ್ ಕಾಸ್ಟ್. ವರ್ಕ್ ಕಾಸ್ಟ್ಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಆ್ಯಡ್ ಮಾಡಿದ್ರೆ ಬರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಹಾಗಾದರೆ ಅಷ್ಟು ಸ್ಟೆಪ್ಸು ಕೊಟ್ಟಿಲ್ಲ. ಇವನು ಡೈರೆಕ್ಟಾಗಿ ಏನು ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಮುಖಾಂತರವಾಗಿ ಕೊಡ್ತಾ ಇದ್ದಾನೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟಂತೆ ಸ್ಟೂಡೆಂಟ್ಸ್? 10 lakh ಅಂತೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಂತೆ? ಒಂದು ಯೂನಿಟ್ಗೆ 50 ರೂಪಾಯಿ ಅಂತೆ. 2,500 ಯೂನಿಟ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಪರ್ ಯೂನಿಟ್ ಅವರೇ ಕೊಟ್ಟು ಬಿಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5,000 ಯೂನಿಟ್ಸ್ ಅಂತೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆಯೋ ಪರ್ ಯೂನಿಟ್ ಬೇಸ್ ಮೇಲೆ ವ್ಯಾಲ್ಯೂ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಂತೆ? 10 rupees ಪರ್ ಯೂನಿಟ್ ಸೋಲ್ಡ್ ಅಂತೆ. ಓಕೆ ಫೈನ್. ಪ್ರಾಫಿಟ್ ಯಾವುದ್ರ ಮೇಲಂತೆ? 20% ಆನ್ ಸೇಲ್ಸ್ ಅಂತೆ. ಸೇಲ್ಸ್ ಮೇಲೆ 20% ಅಂತೆ ಸ್ಟೂಡೆಂಟ್ಸ್, ಕಾಸ್ಟ್ ಮೇಲಲ್ಲ, ಸೇಲ್ಸ್ ಮೇಲಂತೆ. ಬಿ ಕೇರ್ಫುಲ್. 7,500 ಯೂನಿಟ್ಸ್ ವರ್ ಸೋಲ್ಡ್. ಅಂಡರ್ಸ್ಟುಡ್. ಸೊ 7,500 ಯೂನಿಟ್ಸ್ ಸೇಲ್ಸ್ ಆಗಿದೆಯಂತೆ. ಸೊ ಈ ಪ್ರಾಬ್ಲಮ್ನಲ್ಲಿ ಬಹಳ ಗೌರವ ಗಮನಿಸಿ ಸ್ಟೂಡೆಂಟ್ಸ್. ಮೋಸ್ಟ್ ಇಂಪಾರ್ಟೆಂಟ್, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿರೋದು ಅಂತ ಕೊಟ್ಟಿಲ್ಲ. ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದು ಅಂತ ಕೊಟ್ಟಿಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಫಸ್ಟ್ ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸರ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ನಾನು ಮೊದಲೇ ಹೇಳಿದ್ದೆ ಲಾಸ್ಟ್ ಸೆಷನಲ್ಲಿ, ಐ ಥಿಂಕ್ 5th ಸೆಷನಲ್ಲಿ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್, ಏನು ನಂಬರ್ ಆಫ್ units produced, add opening stock of finished goods less closing stock of finished goods. ಹಲವಾರು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದನ್ನು ನಾನು ರಿವರ್ಸ್ ಮೆಥಡ್ನಲ್ಲಿ ಕರ್ಕೊಂಡು ಹೋಗ್ತೀನಿ. ಇದನ್ನೇ ನಾವು ಕರಿತೀವಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ಅವ್ನು ಕೊಟ್ಟಿರೋ ವಿಚಾರನ ಫಿಲ್ ಮಾಡ್ಕೊಂಡು ಹೋಗ್ಬಿಡೋಣ. ಏನು ಮಾಡೋಣ? ಅವನು ಕೊಟ್ಟಿರೋ ವಿಚಾರನ ಫಿಲ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಹಾಗಾದ್ರೆ ಏನು ಕೊಟ್ಟಿದ್ದಾನೆ ಅವನು ಇನ್ಫಾರ್ಮೇಷನ್ ಅಂದರೆ, ಈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ 7,500, 7,500 ಅಂತೆ. ಓಕೆ, 7,500 ಯೂನಿಟ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಇದೆ 2,500 ಯೂನಿಟ್ಸ್, 2,500. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5,000 ಅಂತೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5,000. ಈಗಿವಾಗಿಲ್ಲಿ ಅಬ್ಸರ್ವ್ ಮಾಡಿ, ಯೋಚನೆ ಮಾಡಿ ಹೇಳಬೇಕಾಗಿರುತ್ತೆ. ಇಲ್ಲಿ ಎಷ್ಟೋ ಇರುತ್ತೆ ಅಂತ ಅನ್ಕೋಣ. ಇದರಲ್ಲಿ 5,000ನ ಕಳೆದ್ರೆ ಎಷ್ಟು ಬರ್ತಾ ಇದೆ? 7,500 ಬರ್ತಿದೆ. ಏನು
ಎಷ್ಟರಲ್ಲೋ 5,000ನ ಕಳೆದ್ರೆ 7,500 ಬರ್ತಿದೆ. ಹಾಗಾದರೆ ಈ ಸಂಖ್ಯೆ ಎಷ್ಟು? ಐ ಥಿಂಕ್ 1ನೇ ಕ್ಲಾಸ್ 2ನೇ ಕ್ಲಾಸ್ನಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟಿರ್ತೀರ, ಬಿಟ್ಟಿಲ್ಲ, ಇಟ್ಕೊಂಡಿದ್ದೀರ ನೀವು, ಒಳ್ಳೆ ಮಕ್ಕಳು. ಸೊ ಎಷ್ಟರಲ್ಲಿ ಅಂತ ಅನ್ಬೇಕು ಅಂದರೆ ನಾವು ಇದನ್ನೇನು ಮಾಡಬೇಕು, ಇವೆರಡನ್ನು ಕೂಡ ಆ್ಯಡ್ ಮಾಡಿದ್ರೆ ಆ ಫಿಗರ್ ಸಿಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬರುವಂಥದ್ದು ಎಷ್ಟಾಗಿರುತ್ತೆ? 12,500 ಯೂನಿಟ್ಸ್. ಬೇಕು ಅಂದರೆ 12,500 ಯೂನಿಟ್ಸಲ್ಲಿ 5,000ನ ಕಳೀರಿ, ಬರೋದು 7,500 ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಈಗ ಇವಾಗ ಮತ್ತೆ ಅದೇ ಮ್ಯಾಜಿಕ್ಕು. ಎಷ್ಟೋ ಇಲ್ಲಿ ಯೂನಿಟ್ಸ್ ಇರುತ್ತೆ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇರುತ್ತೆ, ಅದರಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 2,500ನ ಆ್ಯಡ್ ಮಾಡಿದ್ರೆ 12,500 ಆಗಿರುತ್ತೆ. ಹಾಗಾದರೆ ಇಲ್ಲಿರುವಂತಹ ಸಂಖ್ಯೆ ಏನು? ಸಂಖ್ಯೆ ಏನು ಅಂತ ತಿಳಿಬೇಕು ಅಂತಂದರೆ ಈ 12,500ದಲ್ಲಿ ಇದನ್ನು ಏನು ಮಾಡಿದ್ವಿ, ಮೊದಲು ಆ್ಯಡ್ ಮಾಡಿದ್ವಿ. ಬಿಫೋರ್ ಸಂಖ್ಯೆ ಬೇಕು ಅಂದರೆ ಅದನ್ನು ಲೆಸ್ ಮಾಡಿ, ಜಸ್ಟ್ ಲೈಕ್ ಇಲ್ಲಿ ಮಾಡಿದಾಗೆ. 7,500ದಲ್ಲಿ 7,500 ಬರಬೇಕು ಅಂದರೆ 5,000 ಲೆಸ್ ಮಾಡಿದ್ವಿ. ಬಿಫೋರ್ ಏನು ಮಾಡಬೇಕಾಗಿತ್ತು? ಆ್ಯಡ್ ಮಾಡಿ ಅಂದೆ. ಇಲ್ಲಿ ಆಕ್ಚುಲಿ ಏನಾಗಿದೆ, ಆ್ಯಡ್ ಮಾಡಿದರೆ ಬಿಫೋರ್ ಸಂಖ್ಯೆ ಬೇಕು ಅಂತಂದರೆ, ಪ್ರೀವಿಯಸ್ ಸ್ಟೆಪ್ ಬೇಕು ಅಂದರೆ ಆ್ಯಡ್ ಮಾಡಿರೋದನ್ನ ಏನು ಮಾಡಬೇಕು? ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಎಷ್ಟಕ್ಕೆ 10,000 ಇತ್ತು? 12,500ದಲ್ಲಿ 2,500 10,000. ಇವಾಗ ಗಮನಿಸಿ ನೋಡಿ, 10,000 ಇತ್ತು, 2,500 ಆ್ಯಡ್ ಮಾಡಿದ್ರೆ 12,500 ಆಯಿತು. 12,500ಕ್ಕೆ 5,000ನ ಕಳೆದ್ರೆ ಬರೋದು 7,500 ಆಗಿದೆ. ಹಾಗಾದರೆ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 10,000 ಯೂನಿಟ್ಸ್ ಆಗಿರುತ್ತೆ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇದನ್ನ ಇನ್ನೊಂದು ರೀತಿಯಲ್ಲಿ ಬೇಕಾದ್ರೂ ಹೇಳ್ಬೋದು ಸ್ಟೂಡೆಂಟ್ಸ್. ಇನ್ನೊಂದು ರೀತಿಯೂ ಹೇಳ್ಕೊಡ್ತೀನಿ. ಇದೊಂದು ಥರ ಲಾಜಿಕ್ ಆಗಿದೆ, ಆದರೆ ಮ್ಯಾಥಮೆಟಿಕ್ಸ್ ರೀತಿಯಲ್ಲಿ ಕೂಡ ಮಾಡ್ಬೋದು. ಹಾಗಾದರೆ ನಾನು ಏನು ಹೇಳಿದ್ದೆ? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತಾ ಇದ್ವಿ. ಇಲ್ಲೂ ಅದೇ ಸೇಮ್ ಅಪ್ಲೈ ಮಾಡಿ ಸಾಕು. ಏನು ಮಾಡ್ತೀರಾ? ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್, ನಾನು ಹೇಳ್ತಾ ಇರೋದು ಇದಕ್ಕೆ ಆಲ್ಟರ್ನೇಟಿವ್ ನಾನು ಹೇಳ್ತಿರೋದು. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಈಕ್ವಲ್ಸ್ ಏನಂತೆ? ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಈಕ್ವಲ್ಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇವಾಗ ಇಲ್ಲಿ ಕೊಟ್ಟಿದ್ದಾನೆ 7,500 ಈಕ್ವಲ್ಸ್ ನಾವೇನು ಕಂಡುಹಿಡಿಬೇಕಾಗಿರೋದು? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡೇ ಕಂಡುಹಿಡಿಬೇಕಾಗಿರೋದು. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟು? 2,500 ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟು? 5,000. ಹಾಗಾದರೆ 7,500 ಈಕ್ವಲ್ಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ 2,500ದಲ್ಲಿ 5,000 ಹೋದರೆ ಮೈನಸ್ 2,500. ನೀವೇನು ಮಾಡ್ರಿ? ಮೈನಸ್ 2,500ನ ಆ ಸೈಡ್ ಕಳಿಸ್ರಿ, ಆಗ ಬರುತ್ತೆ 7,500. ಏನು ಬರುತ್ತೆ ಸ್ಟೂಡೆಂಟ್ಸ್? 7,500 ಪ್ಲಸ್ 2,500 ಈಕ್ವಲ್ಸ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆಗಿರುತ್ತೆ. ಹಾಗಾದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಈಕ್ವಲ್ಸ್ 10,000 ಯೂನಿಟ್ಸ್. ಈ ರೀತಿಯೂ ಕೂಡ ನೀವು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಯಾವಾಗ ಮಾತ್ರ ಈ ಫಾರ್ಮುಲಾ ನಿಮಗೆ ಗೊತ್ತಿದ್ರೆ. ಅದೇನು ದೊಡ್ಡದಾ ಸರ್? ಗೊತ್ತಿದೆ ಸರ್ ನಿಮಗೆ. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಬರುತ್ತೆ. ಯಾವಾಗ ಬರುತ್ತೆ ಅಂತಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಪ್ಲೈ ಮಾಡಿ ಸಿಕ್ಕಿಬಿಡುತ್ತೆ ನಿಮಗೆ. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಇದು ಮೇಜರ್ ಪಾರ್ಟ್. ಇದು ಮೇಜರ್ ಪಾರ್ಟ್. ಈಗೇನು ಮಾಡಬೇಕು? ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರೋದು. ಯಾವ ರೀತಿ ಅಪ್ಲೈ ಮಾಡ್ಬೇಕು ಸರ್? ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡಿದ್ದೀರಾ 5th ಪಾರ್ಟಲ್ಲಿ. ಈಗ ಸ್ವಲ್ಪ ಶಾರ್ಟ್ ಮಾಡ್ಕೊತೀನಿ. ಪ್ರಾಬ್ಲಮ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಕೂಡ. ಓಕೆ, ಎಸ್, ಆಮೇಲೆ ಮಾಡ್ಕೊತೀನಿ. ಫಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ ನೀವು ಮಾಡುವಂಥ ಅಗತ್ಯ ಇಲ್ಲ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವನು ಕೊಟ್ಟಿದ್ದಾನೆ. ಎಷ್ಟಂತೆ? 10 lakhs ಅಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು? 10 lakhs.
ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 10,000. ಓಕೆನಾ? ಇಲ್ಲಿ ಬರ್ಕೊಬೇಕು ಅಂತ ಹೇಳಿದೆ ನಾನು. ಇಲ್ಲಿ ಎಂತ ಬರೀಬೇಕು ನೀವು? ಯೂನಿಟ್ಸ್ ಅಂತ ಇಲ್ಲಿ ಬರ್ಕೊಳ್ಳಿ. ಓಕೆ, 10 lakh ಡಿವೈಡ್ ಬೈ 10,000. 10 lakh ಡಿವೈಡ್ ಬೈ 10,000 ಅಂತಂದರೆ 4 0 ಕ್ಯಾನ್ಸಲ್ ಆಗುತ್ತೆ. 3 1 4 0 ಕ್ಯಾನ್ಸಲ್ ಆದರೆ ಇನ್ನೇನು ಉಳಿಯುತ್ತೆ? ಇಲ್ಲಿ 100 rupees ಬರುತ್ತೆ. 10,000 into 100 equals 10 lakhs. ಫೈನ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಿದೆ? 2,500 ಇದೆ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 2,500. ಹಾಗಾದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಹೇಗೆ ಕಂಡುಹಿಡಿಬೇಕು ಅಂದರೆ 2,500 ಇಂಟು 1 ಯೂನಿಟ್ಗೆ ಬೆಲೆ ಎಷ್ಟು ಅಂತ ಅವನು ಹೇಳಿದರೆ ಅಷ್ಟೇ ತಗೊಳ್ಳಿ. ಅದರ್ವೈಸ್ ನೀವು 100 rupees ಇಂಟು 100 rupees ತೊಗೊಬೇಕಾಗಿತ್ತು. ಕ್ಲಿಯರ್ ಸ್ಟೂಡೆಂಟ್? ಈಗ ಇಲ್ಲಿ ಕೊಟ್ಟಿರೋದು ಎಷ್ಟು? 50 rupees ಕೊಟ್ಟಿದ್ದಾನೆ. ಹಾಗಾದರೆ ಇಂಟು 50. ಹಾಗಾದರೆ 2,500 ಇಂಟು 50 ಅಂದರೆ ಬರೋದು 1,25,000. 1,25,000 ಪರ್ ಯೂನಿಟಲ್ಲಿ ಡ್ಯಾಶ್ ಹಾಕಿ. ಪರ್ ಯೂನಿಟಲ್ಲಿ ಏನಕ್ಕೆ ಡ್ಯಾಶ್ ಹಾಕಿ. ಫೈನ್. ಆ್ಯಡ್ ಮಾಡಬೇಕಂತೆ 11,25,000. ಇದು ಬಂತು 100. 100 ಅಂತ ಆದ್ರೂ ಬರೀರಿ, ಅಥವಾ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಬಂತು ಅಂದರೆ ಅಲ್ಲೇನು ಬರೆಯೋಕ್ಕೆ ಹೋಗ್ಬೇಡಿ. ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಎಷ್ಟಂತೆ? 5,000 ಯೂನಿಟ್ಸ್ ಅಂತೆ. 5,000 ಯೂನಿಟ್ಸ್. ಇದನ್ನು ಆ್ಯಡ್ ಮಾಡಿಲ್ಲ, ಸಾರಿ, 12,500. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಹೇಗೆ ಬರುತ್ತೆ? 5,000 ಇಂಟು ಎಷ್ಟು ತಗೊಬೇಕಾಗಿರುತ್ತೆ? 100 rupees. ಹಾಗಾದರೆ ಬರೋದು 5 lakh. ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. 6,25,000. ಇಲ್ಲಿ ಗಮನಿಸಿ ಸ್ಟೂಡೆಂಟ್ಸ್, ಇಲ್ಲಿ ಪರ್ ಯೂನಿಟ್ ಇಲ್ಲಿ ಚೇಂಜ್ ಆಯಿತು ಓಪನಿಂಗ್ ಸ್ಟಾಕ್ ಇರೋದಕ್ಕೋಸ್ಕರ. ಅದಕ್ಕೋಸ್ಕರ ಈಗ ಇಲ್ಲಿ ಬರೋಣ. ಸ್ವಲ್ಪ ಇಲ್ಲಿ ಗಮನ ಹರಿಸಬೇಕು ವಿದ್ಯಾರ್ಥಿಗಳು. 1,25,000 ಮೈನಸ್ 5,000 ಅಂದರೆ ಬರೋದು 7,500. ಇಲ್ಲಿ 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 ಪರ್ ಯೂನಿಟ್ ಬರೋದು 6,25,000 ಡಿವೈಡೆಡ್ ಬೈ 7,500 ಮಾಡೋದು ಎಷ್ಟು ಬರುತ್ತೋ ಅಷ್ಟು. ಎಷ್ಟು ಬರುತ್ತೆ? 83.33 ಇಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, 100 ಅಲ್ಲ. ಏನಕ್ಕೆ ಸರ್ ಇದು ಚೇಂಜ್ ಆಗಿದ್ದು? ಯಾವ ಕಾರಣಕ್ಕೋಸ್ಕರ ಸರ್? ಓಪನಿಂಗ್ ಸ್ಟಾಕ್ ಅಂದರೆ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್. ಲಾಸ್ಟ್ ಇಯರ್ನಲ್ಲಿ 50 ರೂಪಾಯಿ ಆಗಿದ್ದು ಈ ಸಲ ಎಷ್ಟಾಗ್ತಿದೆ? 100 ರೂಪಾಯಿ ಆಗ್ತಿದೆ. ಅದಕ್ಕೋಸ್ಕರನೇ ಈ ಒಂದು ಚೇಂಜಸ್ 100 ಇದ್ದಿದ್ದು 83.33 ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ S&D ಓವರ್ ಹೆಡ್ ಎಷ್ಟಂತೆ? 1 ರೂಪೀಸ್ಗೆ ಎಷ್ಟಂತೆ ಸ್ಟೂಡೆಂಟ್ಸ್? 10 rupees ಅಂತೆ. ಹಾಗಾದರೆ 10 rupees ಅಂತಂದರೆ ಎಷ್ಟು ಯೂನಿಟ್ಸ್ ಇರೋದು? 7,500 ಇಂಟು 10 rupees. ಹಾಗಾದರೆ ಬರೋದು 75,000. ಇಲ್ಲಿ 10 rupees. ಈಗ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕಾಗಿರುತ್ತೆ. ಹಾಗಾದರೆ ಆ್ಯಡ್ ಮಾಡಿದ್ರೆ ಬರೋದು 7 lakhs. 83.33 ಪ್ಲಸ್ 10 rupees ಅಂದರೆ 93.33. ನೆಕ್ಸ್ಟ್ ಪ್ರಾಫಿಟ್ ಕಂಡುಹಿಡಿಬೇಕು. ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ಸೇಲ್ಸ್ ಬರುತ್ತೆ. ಪ್ರಾಫಿಟ್ ಏನು ಹೇಳ್ತಾ ಇದ್ದಾನೆ ಅವನು? 20% ಆನ್ ಸೇಲ್ಸ್ ಅಂತ ಹೇಳ್ತಾ ಇದ್ದಾನೆ. ಪ್ರಾಫಿಟ್ 20% ಆನ್ ಸೇಲ್ಸ್ ಅಂತ ಹೇಳಿದಾಗ ಸೇಲ್ಸ್ ಇದು ಯಾವುದ್ರ ಮೇಲೆ ಹೇಳ್ತಾ ಇದೆ ಅನ್ನೋದು 100%. ಎಷ್ಟು ಪರ್ಸೆಂಟ್ ಅಂತೆ? 20% ಅಂತೆ. ಹಾಗಾದ್ರೆ ಇದು ಎಷ್ಟಾಗಿರುತ್ತೆ? ಇದು 80 ಆಗಿರುತ್ತೆ. 80 ಅನ್ನೋದು ಎಷ್ಟಕ್ಕೆ ಈಕ್ವಲ್? 7 lakhಗೆ ಈಕ್ವಲ್. ಹಾಗಾದರೆ 7 lakh ಅನ್ನೋದು ಎಷ್ಟಕ್ಕಾಗಿದೆ? 80ಗಾಗಿದೆ. ನಮ್ಗೆ ಬೇಕಾಗಿರೋದು ಎಷ್ಟು? 20ಗೆ ಎಷ್ಟು? 20ಗೆ ಎಷ್ಟು? ಹಾಗಾದರೆ 7 lakh ಇಂಟು 20 ಡಿವೈಡೆಡ್ ಬೈ 80. ಹಾಗಾದರೆ ಬರೋದು 1,75,000 ಡಿವೈಡೆಡ್ ಬೈ
7500 ಮಾಡಬೇಕಾಗಿರುತ್ತೆ. ಬರೋದು 23.33. ಸೊ 7 ಲ್ಯಾಕ್ಸಲ್ಲಿ -1,75,000 ಕಳೆದ್ರೆ ಬರೋದು 5,25,000 ಡಿವೈಡ್ ಬೈ 7,500 ಮಾಡಿದ್ರೆ ಬರೋದು 70 rupees. ಸೊ ಇದೇನೇನಾಗಿರುತ್ತೆ ಸ್ಟೂಡೆಂಟ್, ಸೇಲ್ಸ್ ಆಗಿರುತ್ತೆ. ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಏನು ವಿಚಾರ ಅಂತಂದರೆ, ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ 10,000 ಯೂನಿಟ್ಸ್ ಪ್ರೊಡ್ಯೂಸ್ನ ಕಂಡುಹಿಡಿಯಬೇಕು. ಇದೇ ಮೇಜರ್ ರೂಲ್. ಇಲ್ಲೇ ಫಾರ್ಮುಲಾ ಇದೆ ನೋಡ್ರಿ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆ್ಯಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಈಕ್ವಲ್ಸ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಆಗಿರುತ್ತೆ. ಇಲ್ಲಿ ಪರ್ ಯೂನಿಟ್ ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ಗೆ ಏನಾದ್ರು ಕೊಟ್ಟು ಬಿಟ್ಟಿದ್ರೆ, ಅದರ್ ದ್ಯಾನ್ ದಿಸ್ ಅಮೌಂಟ್ ಆಗಿದ್ರೆ ನಿಮಗೆ ಇಲ್ಲಿ 100 ರೂಪೀಸೇ ಬರೋದಿಲ್ಲ, ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್. ಆ ಚೇಂಜ್ ಆಗಿರೋದನ್ನ ಇಲ್ಲಿ ನೀವು ಕನ್ಸಿಡರೇಷನ್ಗೆ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿನ ಮುಂದಿನ ಸ್ಟೆಪ್ಗೆ ಎಲ್ಲನೂ ಕೂಡ ಈ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂದನೇ ಡಿವೈಡ್ ಮಾಡಬೇಕು, ಇಲ್ಲ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೂಡ ನೆಕ್ಸ್ಟ್ ಸೆಷನ್ನಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್ ಬಾಯ್ ಸ್ಟೂಡೆಂಟ್ಸ್.